ಕಾಲುವೆ ನೀರಿಗಾಗಿ ರೈತರ ಪ್ರತಿಭಟನೆ. ಸಾವಳಗಿಯಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ತುಂಗಳ ಸಾವಳಗಿ ಏತ ನೀರಾವರಿ ಯೋಜನೆ ಪೂರ್ಣಗೊಂಡರೂ ಕಾಲುವೆಗೆ ಹರಿದು ಬಾರದ ನೀರು. ಸಾವಳಗಿ ತುಂಗಳ ಏತ ನೀರಾವರಿ ಫಲಾನುಭವಿಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಕೃಷ್ಣಾ ನದಿಗೆ ಅಪಾರ ನೀರು ಹರಿದು ಬರುತ್ತಿದೆ. ಸಾವಳಗಿ ತುಂಗಳ ಏತ ನೀರಾವರಿ ಕಾಲುವೆ ಸಿದ್ಧಗೊಂಡಿದೆ. ಕಾಲುವೆಗೆ ನದಿ ನೀರು ಹರಿಸುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದರು. ಈ ವರ್ಷ ಕಾಲುವೆಗೆ ನೀರು ಬರುತ್ತೆಂದು ಮುಂಗಾರು ಬಿತ್ತನೆಯನ್ನು ಮಾಡಿದ್ದ ರೈತರು ಕಾಲುವೆ ನೀರಿಗಾಗಿ ಸಾವಳಗಿಯಲ್ಲಿ ಅತ್ನಿ ಜಮಖಂಡಿ ರಸ್ತೆ ತಡೆದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಕಾಲುವೆಗೆ ನೀರು ಹರಿಸುವವರೆಗೂ ಪ್ರತಿಭಟನಾ ಪಟ್ಟು ಕಾಲುವೆಗೆ ನೀರು ಹರಿಸುವವರೆಗೂ ಪ್ರತಿಭಟನೆ ಪಟ್ಟು ಸಡಿಲಿಸೋದಿಲ್ಲ ಎನ್ನುತ್ತಿರುವ ರೈತರು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿಯಲ್ಲಿ ರೈತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವರದಿ ಭರತೇಶ್ ಪಾನಕ್ನವರ್, ಜಮಖಂಡಿ. ನಾನು ಇವರಿಗೆ ಏಪ್ರಿಲ್ ಮೊದಲನೇ ವಾರದಲ್ಲಿ ಫೋನ್ ಮಾಡಿದೆ, ಮಾಡಿದಿಲ್ರಿ? ಏಪ್ರಿಲ್ ಮೊದಲನೇ ವಾರ ಮಾಡಿದಿಲ್ರಿ? ಬೇಕಂದ್ರೆ ಹೇಳ್ಬಿಟ್ಟು ಮಾಡಿ. ಕೃಷ್ಣಾ ನದಿಗೆ ಬಹುಶಃ ಸರಿ ಮುಂಗಾರಿ ರಗುಟ್ ಪ್ರಾರಂಭ ಆಗ್ತದ. ಅದಕ್ಕಾಗಿ ದಯವಿಟ್ಟು ನಿಮ್ಮ ಪಂಪ್ಗಳನ್ನ ಸದೃಢವಾಗಿಟ್ಟುಕೊಳ್ಳಿ. ಆಮೇಲೆ ನಿಮ್ಮ ಕೆನಾಲ್ಗಳನ್ನ ಸರಿಯಾಗಿಟ್ಕೊಳ್ಳಿ. ಅದಕ್ಕಾಗಿ ಕೃಷ್ಣಾ ನದಿಗೆ ಮೊದಲನೇ ವಾರ ಸಾವಳಗಿ ತುಂಗಾಳ ಏತ ನೀರಾವರಿ ಯೋಜನೆ ಸುಮಾರು ಜೂನ್ ಮೊದಲನೇ ತಿಂಗಳಲ್ಲಿ ಕೃಷ್ಣಾ ನದಿ ನೀರು ಬಂದದ ಈ ವರ್ಷ. ಆದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯತನವೋ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆನೋ ಅಥವಾ ಮೇಲ್ಭಾಗದಲ್ಲಿರತಕ್ಕಂಥ ಜನಪ್ರತಿನಿಧಿಗಳ ಒಂದು ಪ್ರಭಾವದ ಹಿನ್ನೆಲೆಯೋ ಗೊತ್ತಿಲ್ಲ, ನಮ್ಮ ಸಾವಳಗಿ ತುಂಗಾಳ ಏತ ನೀರಾವರಿಗೆ ನೀರು ಇವತ್ತಿನ ತನಕ ಬರ್ತಾ ಇಲ್ಲ. ಇವತ್ತು ಸಕಾಲಕ್ಕೆ ಸರಿಯಾಗಿ ಮಳೆಯಾಗಿ ಆ ರೈತನು ಭೂಮಿಯಲ್ಲಿ ಸಾಲ ಸೂಲ ಮಾಡಿ ಬೀಜವನ್ನು ಹಾಕಿ ಆ ಬೀಜ ಮೊಳಕೆ ಒಡೆದು ಮೇಲೆ ಬಂದಿದೆ. ಈಗ ಮಳೆಯ ಹಾಕಾರ ಸಂಪೂರ್ಣವಾಗಿ ಉಂಟಾಗಿದೆ. ಆ ಮಳೆ ಆಗಲಾರ್ದ ಒಂದು ಹಿನ್ನೆಲೆಯಲ್ಲಿ ಈ ಭೂಮಿಯಿಂದ ಮೊಳಕೆ ಮೇಲೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅದು ಒಣಗಿ ಹೋಗಲಿಕ್ಕೆ ಪ್ರಾರಂಭ ಆಗಿದೆ. ಅಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಬೃಹತ್ ಯೋಜನೆ ನೀರನ್ನು ಕೊಡಲಿಕ್ಕೆ ಆಗದೆ ಹೋದಾಗ ಆ ಯೋಜನೆಯಿಂದ ನಮಗಾಗ್ತಕ್ಕಂಥ ಲಾಭಗಳಾದರೆ ಏನು ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಇದಕ್ಕೆ ನಿಜಕ್ಕೂ ಕೂಡ ನಮ್ಮ ದುರ್ದೈವ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಪ್ರತಿ ಹಂತದಲ್ಲಿನೂ ಕೂಡ ಸಕಾಲಕ್ಕೆ ಸರಿಯಾಗಿ ಕೃಷ್ಣಾ ನದಿ ನೀರು ಬಂದರೂ ಕೂಡ, ಕೃಷ್ಣಾ ನದಿಯಲ್ಲಿ ನೀರು ಸಾಕಷ್ಟು ತುಂಬಿದ್ರೂ ಕೂಡ ಇವತ್ತು ನೀರನ್ನು ನಮ್ಮ ಭಾಗ್ಯಕ್ಕೆ ತಂದು ಕೊಡಲಿಕ್ಕೆ ಇವರು ಯಾಕೆ ಅಷ್ಟೊಂದು ಕಾಳಜಿ ವಹಿಸ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಅಲ್ಲಿ ಪಂಪ್ಗಳ ಸುಟ್ಟಿವೆ, ಕೇವಲ 5 ಪಂಪ್ಗಳು ಮಾತ್ರ ಚಾಲು ಇವೆ, 6ನೇ ಪಂಪ್ ಚಾಲು ಇಲ್ಲ. ಅದಕ್ಕಾಗಿ 6ನೇ ಪಂಪ್ ಚಾಲು ಆದ ಕೂಡಲೇ ನಿಮ್ಗೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ನಮ್ಮ ವಾದ ಏನಪ್ಪಾ ಅಂತ ಕೇಳಿದರೆ, ಅಲ್ಲಿ ಸುಟ್ಟಿರ್ತಕ್ಕಂಥ ಪಂಪಿನಲ್ಲಿ ಕೇವಲ ಸಾವಳಗಿ ತುಂಗಳ ಭಾಗದ ಒಂದು ಸುಟ್ಟಿರ್ತೈತೋ ಅಥವಾ ಟೋಟಲ್ ಹಳ್ಳ್ಯಾಳದ 6 ಪೈಕಿ 1 ಸುಟ್ಟಿರ್ತೈತೋ? ಹಳ್ಳ್ಯಾಳದ್ದು 6 ಪೈಕಿ 1 ಸುಟ್ಟಿದ್ರೆ 5ರಲ್ಲಿ ಇರ್ತಕ್ಕಂಥ ನೀರನ್ನು ಡಿವೈಡ್ ಮಾಡಿಕೊಡಿ. ನಮ್ಮ ಪಾಲಿಗೆ ಎಷ್ಟು ನೀರು ಬರ್ತಾವ ಅಷ್ಟು ಡಿವೈಡ್ ಮಾಡಿಕೊಡಿ. ಇಲ್ಲಪ್ಪ ಅದು ತುಂಗಳ ಸಾವಳಗಿದನೇ ಸುಟ್ಟೈತಪ್ಪ ಅಂತಂದ್ರೆ ಆಗೊಂದು ಪ್ರತ್ಯೇಕ ಒಂದು ಬೋರ್ಡರ್ ಹಾಕಿಬಿಡಿ. ಇದು ತುಂಗಳ ಸಾವಳಗಿ ಪಂಪು, ಇದು ಕರಿ ಮಸೂದಿ ಕೆನಾಲ್ ಪಂಪು ಅಂತ ಬೋರ್ಡರ್ ಹಾಕಿಬಿಡಿ. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಇದು ಸಮರ್ಪಕವಾಗಿರ್ತಕ್ಕಂಥ ಅಧಿಕಾರಿಗಳ ಉತ್ತರ ಇದು ಅಲ್ಲ.
ಇದನ್ನು ಕೇಳ್ತಕ್ಕಂಥ ಜನಪ್ರತಿನಿಧಿಗಳು ಅತ್ಯಂತ ಒಂದು ಮುತುವರ್ಜಿತನ ವಹಿಸಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ, ಅತ್ಯಂತ ಕಾಳಜಿಯನ್ನು ವಹಿಸ್ತಕ್ಕ ಒಂದು ಸಂದರ್ಭ. ಆ ಕಾಳಜಿ ಮತ್ತು ಮುತುವರ್ಜಿತನ ವಹಿಸ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲೋ ಒಂದು ಕಡೆ ಎಡಿಬಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಿದೆ. ಅದಕ್ಕಾಗಿ ಅನಿವಾರ್ಯ ಕಾರಣಕ್ಕಾಗಿ ನಾನು ಇವತ್ತು ಅಲ್ಲಿರ್ತಕ್ಕಂಥ ರೈತರನ್ನು ಸಂಘಟನೆ ಮಾಡಿ ನಾವೆಲ್ಲರೂ ಸೇರಿ ಇವತ್ತು ಆಡಳಿತ ಪಕ್ಷದ ಒಬ್ಬ ಜವಾಬ್ದಾರಿ ಮನುಷ್ಯರಿದ್ದರೂ ಕೂಡ ಅನಿವಾರ್ಯ ಕಾರಣಕ್ಕಾಗಿ ನಮ್ಮ ಭಾಗದ ರೈತರು ಬದುಕಬೇಕು, ನಮ್ಮ ಭಾಗದ ರೈತರಿಗೆ ನೀರು ಸಿಗಬೇಕು ಅನ್ನುವಂಥ ಕಾರಣದಿಂದ ನಾವು ಅನಿವಾರ್ಯ ಕಾರಣವಾಗಿ ಇವತ್ತು ಸಾಂಕೇತಿಕವಾಗಿ ಅನಿರ್ದಿಷ್ಟ ಒಂದು ಧರಣಿಯನ್ನು ಮಾಡಿದ್ದೇವೆ. ಬರುವಂಥ ಕೇವಲ 2 ದಿನಗಳಲ್ಲಿ ನೀರೇನಾದರೂ ಬರದೇ ಹೋದರೆ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೈತರನ್ನ ಸಂಘಟನೆ ಮಾಡಿ ದೊಡ್ಡ ಪ್ರತಿಭಟನೆಯನ್ನು ಮಾಡುವಂಥ ಒಂದು ಕಾರ್ಯವನ್ನು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ.